ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನನ್ನ ಒಂದು ದಿನನಿತ್ಯದ ಡೈಲಿ ರುಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿವಸ ಗ್ಯಾಪೇ ಆಗೋಯಿತು, ಹಾಗಾಗಿ ಇವತ್ತು ಸಣ್ಣದಾಗಿರುತ್ತೆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಒಂದು ರಿಲೇಟಿವ್ಸ್ ಮದುವೆ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ವಲ್ಲ, ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಮಾಡಲಿಲ್ಲ. ಅಲ್ಲಿಂದ ಬಂದ ಮೇಲೆ ಇವತ್ತು ನಾನು ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ಇಲ್ಲಿ ಕಾಫಿಗೆ ಇಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಪ್ ಕಾಫಿ ಕುಡಿದ್ರೆ ಸ್ವಲ್ಪ ನಾನು ಆ್ಯಕ್ಟಿವ್ ಆಗಿರ್ತೀನಿ, ಎಂಥ ಕೆಲಸ ಬೇಕಾದರೂ ಮಾಡ್ತೀನಿ. ಹಾಗಾಗಿ ಕಾಫಿ ಮಾಡಿ ಅಪ್ಪುಗೆ ಹಾಲು ಕಾಯಿಸ್ಕೊಟ್ಟಿದ್ದೆ. ಹಾಗಾಗಿ ಅವನ ಜೊತೆನೇ ಹಾಲೆಲ್ಲ ಅವನಿಗೆ ಕುಡಿಸಿ ನಾವು ಕೂಡ ಕಾಫಿನ ಕುಡಿದು ಆನಂತರ ಇವತ್ತು ಸಿಂಪಲ್ಲಾಗಿ ರೈಸ್ ಮತ್ತು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ, ಯಾಕಂದರೆ ತರಕಾರಿ ಏನೂ ಇರಲಿಲ್ಲ. ಮದುವೆಗೆ ಹೋಗ್ಬಿಟ್ಟಿದ್ವಲ್ಲ, ಎಲ್ಲ ಖಾಲಿ ಮಾಡಿ ಹೊಟ್ಟೋಗಿದ್ದೆ. ತರಕಾರಿ ತರೋದು ಗಂಟ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಳೆ ಇತ್ತು, ಸ್ವಲ್ಪ ಟೊಮೊಟೊ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆನಂತರ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪಿತ್ತು, ಹಾಗಾಗಿ ಅದನ್ನೇ ಹಾಕಿ ಬೇಳೆ ಸಾಂಬಾರು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಯಾವಾಗಾದರೂ ಅರ್ಜೆಂಟ್ ಏನಾದರೂ ಪ್ಲ್ಯಾನ್ ಬಂದಾಗ ಈ ಥರ ಏನಾದರೂ ಮಾಡಿ ಕೊಡ್ತೀನಿ. ಇದನ್ನು ಅಪ್ಪುಗೂ ಕೂಡ ಕೊಡ್ಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬರೀ ಬೇಳೆ ಸಾಂಬಾರಿಗಿಂತ ಈ ಥರ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು ಈ ಥರ ಹಾಕಿ ಮಕ್ಳಿಗೂ ಕೂಡ ನಾವು ಕೊಡ್ಬೋದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನನಗೆ ನಿನ್ನೆ ಬಂದು ಸಡನ್ನಾಗಿ ಕ್ರೋಶದು ಆರ್ಡ್ರ್ ಬಂದಿತ್ತು, ಅಂದರೆ ಬೇಬಿ ಕುಚ್ಚಿದು. ಅದು 4 ಸ್ಯಾರಿ ಕೊಟ್ಟಿದ್ದರು. ಇದು ಬಂದು ನನಗೆ ಕೇಳ್ತಾಯಿದ್ರಿ, ನಿಮ್ಮದೇ ಸ್ಯಾರಿಗೆ ನೀವು ಹಾಕ್ಕೊಡ್ತಾ ಇರೋದಂತ. ಇದು ನನ್ನ ಸ್ಯಾರಿಗಳಲ್ಲ, ನನಗೆ ಟೈಲರಿಂಗ್ ಪರಿಚಯ ಇದ್ದಾರೆ ನಮ್ಮ ರಿಲೇಟಿವ್ಸಲ್ಲಿ. ಅವರು ನನಗೆ ಈ ಥರ ಏನಾದರೂ ಆರ್ಡರ್ಸ್ಗಳೇನಾದರೂ ಜಾಸ್ತಿ ಇದ್ದಾಗ ನನಗೆ ಕೊಡ್ತಾರೆ, ನಾನು ಅದನ್ನು ಹಾಕಿ ಕೊಡ್ತೀನಿ. ಇದು ನನಗೆ ಕೊಟ್ಟಿದಾಗ ನಾನು ಇನ್ನೂ ಒಂದು ದಿವಸ ಟೈಮ್ ಇದೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಅವರು ಇಲ್ಲ ಇವತ್ತೇ ಕೊಡಬೇಕು ಅಂತ ಹೇಳಿದರು. ಹಾಗಾಗಿ ಬೇಗನೆ ನಾನು ನಿನ್ನೆಯಿಂದನೇ ನಾನು ಇದನ್ನು ಶುರು ಮಾಡ್ಕೊಂಡಿದ್ದೆ. ನಿನ್ನೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಲ್ಲ, ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. 4 ಸ್ಯಾರಿ ಕೊಟ್ಟಿದ್ದರು, ಅದಕ್ಕೆ ದಾರಗಳನ್ನೆಲ್ಲ ತೊಗೊಂಡು ಬಂದು ಇವಾಗ ದಾರ ಸುತ್ಕೊತಾ ಇದ್ದೀನಿ. ಫಸ್ಟು ಬೇಸಿಕ್ ಚೈನ್ ಹಾಕ್ಕೊಳ್ಬೇಕು. ಬೇಸಿಕ್ ಚೈನ್ ಹಾಕ್ಕೊಂಡು ಆಮೇಲೆ ಬೇಬಿ ಕುಚ್ಚು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿ ಲುಕ್ ಕೂಡ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುತ್ಕೊತಾ ಇದ್ದೀನಿ. ಕುಚ್ಚು ಹಾಕೋದೇ ಬಿಟ್ಬಿಟ್ರೆ ಅಂತ ಕೇಳ್ತಾ ಇದ್ರಲ್ಲ, ಕುಚ್ಚು ಹಾಕೋದೇನು ಬಿಟ್ಟಿಲ್ಲ, ಅಭ್ಯಾಸ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೇ ಏನಾದರೂ ಈ ಥರ ಆರ್ಡ್ರುಗಳು ಬಂದರೆ ಈಸ್ಕೊಂಡು ಹಾಕ್ತೀನಿ. ಇನ್ನೂ ಕೆಲವ್ರಿಗೆ ಹೇಳಿದ್ದೀನಿ, ಕೊಡಿ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅವರು ಕೂಡ ನೋಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಥರ ಅಂದರೆ ಬರೋಗಂಟ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ, ಬಂದಾಗ ಹಾಕಿ ಕೊಡಬೇಕು. ಬಂದಿಲ್ಲ ಅಂದರೆ ಬೇರೆ ಏನಾದರೂ ಕಲ್ತ್ಕೊಳ್ತಾ ಇರಬೇಕು. ನಾನಿವಾಗ ಸ್ಟಾರ್ಟಿಂಗ್ ಕುಚ್ಚು ಹಾಕಿದ್ಮೇಲೆ ಬೇಬಿ ಕುಚ್ಚಿಗೋಸ್ಕರ ಇಲ್ಲಿ ದಾರ ಸುತ್ಕೊತಾ ಇದ್ದೀನಿ. 87 ಎಳೆ ಹೇಳಿದರು, ಹಾಗಾಗಿ ಅದನ್ನ ಈ ಥರ ಟೈಲರ್ ಮಿಷಿನ್ಗೆ ಸುತ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಬೇಬಿ ಕುಚ್ಚು ಹೇಗೆ ಹಾಕೋದು, ನಾನು ಯಾವ ಥರ ಸಿಂಪಲ್ಲಾಗಿ ಬೇಗ ಆಗೋ ಥರ ಹಾಕ್ತೀನಿ ಅಂತ ನಿಮ್ಗೇನಾದರೂ ಬೇಕು ಅಂದರೆ ನಾನು ವೀಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸ್ಕ್ರೀನ್ ಎಂಡಲ್ಲಿ ಲೈಕ್ ಕಾರ್ಡಲ್ಲಿ ಕೊಡ್ತೀನಿ, ನೀವು ಬೇಕಾದರೆ ಬೇಬಿ ಕುಚ್ಚನ್ನ ಯಾವ ಥರ ಹಾಕೋದು ಅನ್ನೋದನ್ನ ನೀವು ಬೇಕಾದ್ರೆ ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಇವಾಗ ನಾನು ಈ ಥರ 4 ಮಾಡ್ಕೊಂಡಿದ್ದೀನಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಗ್ರೀನು ಮತ್ತು ಡಾರ್ಕ್ ಬ್ಲೂ ಈ ಸ್ಯಾರಿಗೆ ನಾನು ಹಾಕಿದ್ದು ತುಂಬ ಚೆನ್ನಾಗಿತ್ತು. ನೆನ್ನೆ ಹಾಕಿ ಮುಗಿಸ್ದೆ ಇದನ್ನು. ಸೊ ಇದು ತಿರ್ಗಾ ಮುಂದಿನ ದಿನದ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ಸೊಪ್ಪು ಬೇಳೆ ಸಾಂಬಾರು ಮಾಡಿದ್ದೆ ಅಂತ, ಅದನ್ನು ನಾನು ಅಪ್ಪು ಇಬ್ಬರೂ ಊಟ ಮುಗಿಸ್ಕೊಂಡು ಆ ನಂತರ ಇಲ್ಲಿ ನಾನು ಇನ್ನೊಂದು ಸ್ಯಾರಿ, ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಸ್ವಲ್ಪ ಪರ್ಪಲ್ ಕಲರ್ದು ಸ್ಯಾರಿ ಕೊಟ್ಟಿದ್ರಲ್ಲ, ಅದಕ್ಕೆ ನಾನಿಲ್ಲಿ ಬೇಸಿಕ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಅಪ್ಪುಗೆ ಬಿಸ್ಕೆಟ್ ಕೊಟ್ಟಿದ್ದೆ, ಅವನು ಬೇಕು ಅಂತ ಕೇಳ್ದ ಅಂತ ಹೇಳ್ಬಿಟ್ಟು ಅವನು ಅದನ್ನು ತಿನ್ಕೊಂಡು ನನ್ನ ಜೊತೆ ಅಳತೆ ಹೊಡ್ಕೊಂಡು ಕೂತಿದ್ದ. ಈ ಥರ ಮಕ್ಕಳನ್ನ ಹಿಡ್ಕೊಂಡು ನಾವು ಈ ಥರ ಹಾಕ್ತೀವಿ ಅಂದರೆ ಒಂಥರ ಕಷ್ಟ ಅನಿಸ್ತಾ ಇರುತ್ತೆ. ಯಾಕಂದ್ರೆ ನೋಡಿ ಎಷ್ಟು ಅವನು ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾನೆ ಅಂತ ನೋಡ್ಬೋದು ನೀವು. ಆದರೂ ಏನೂ ಮಾಡೋಕ್ಕಾಗಲ್ಲ, ಅವನ್ನ ಕೂರಿಸ್ಕೊಂಡೆ ನಾನು ಕಂಪ್ಲೀಟಾಗಿ ಬೇಸಿಕ್ ಚೈನ್ನ ಹಾಕ್ಕೊಂಡು ಎತ್ತಿಕ್ಕಿದ್ದೀನಿ. ಏನು ಮಾಡ್ತಾಯಿದ್ದೀರಾ? ಮಾತ್ರೆ ಹೆಂಗೆ? ಮಾತ್ರೆ ಚಮ್ಮಗೆ ಬೇಕಾ? ಆನಂತರ ಇಲ್ಲಿ ನೋಡ್ಬೋದು, ನಾನು ಅಲ್ಲಿ ಇಟ್ಟಿದ್ನಲ್ವ, ಇಲ್ಲಿ ಮಾತ್ರೆಗಳಿತ್ತು. ನಿನ್ನೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಮಾತ್ರೆಗಳು ಮತ್ತು ಕ್ಯಾಪ್ಸಿಲ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ನನಗೆ ಬೇಕು ಅಂತ ಕೇಳ್ತಾ ಇದ್ದ.
ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದ. ಆನಂತರ ನಾನು ತಿರ್ಗಾ ಆ ಸ್ಯಾರಿಗೆ ಬೇಸಿಕ್ ಚೈನ್ ಹಾಕಿದ್ನಲ್ಲ, ಇವಾಗ ಅದಕ್ಕೆ ಕುಚ್ಚನ್ನ ಕಟ್ತಾಯಿದ್ದೀನಿ. ನನಗೆ ತುಂಬ ಜನ ಕೇಳಿದ್ರಿ ಕ್ರೋಶ ಹೇಳ್ಕೊಡೋದು ಮತ್ತು ಈ ಥರದ್ದು ಹೇಳ್ಕೊಡಿ ವೀಡಿಯೋಸ್ನ ಮಾಡಿ ಅಂತ. ನಾನು ಸ್ಟಾರ್ಟಿಂಗ್ ಒಂದು 2-3 ವೀಡಿಯೋಸ್ ಹಾಕಿದ್ದೆ. ಅದಾದಮೇಲೆ ಹಾಕೋದಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಇವಾಗ ರೀಸೆಂಟಾಗಿ ತೊಗೊತಾ ಇರೋದೇ ಬೇಬಿ ಕುಚ್ಚು. ಯಾಕೆಂದರೆ ನನಗೆ ಜಾಸ್ತಿ ಸ್ವಲ್ಪ ಇಲ್ಲಿ ಟೈಲರಿಂಗ್ ಗೊತ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಏಜ್ ಆಗಿರೋರು, ಸ್ವಲ್ಪ ಮಿಡಲಲ್ಲಿ ಇರ್ತಾರಲ್ಲ, ಅವ್ರು ಕೊಡ್ತಾರಲ್ಲ ಸ್ಯಾರಿಗಳು, ಅದನ್ನು ನನಗೆ ಕೊಡ್ತಾರೆ. ಆ ಟೈಮಿಗೆ ನಾವು ಬೇಬಿ ಕುಚ್ಚನ್ನ ಹಾಕಿ ಕೊಡ್ತೀನಿ. ಇದರಿಂದನೇ ನನಗೆ ಅಟ್ಲೀಸ್ಟ್ ದಿನಕ್ಕೆ 2 ಸೀರೆ ಹಾಕಿದ್ರು ನನಗೆ 500 ರೂಪಾಯಿ ಬರುತ್ತೆ. ಅದರಲ್ಲಿ ಒಂದು 100 ರೂಪಾಯಿ ನಾವು ಇವಾಗ ಥ್ರೆಡ್ಡು ಮತ್ತು ಎಕ್ಸ್ಟ್ರಾ ಜರಿ ಥ್ರೆಡ್ಡು ಅಂತ ಒಂದು 70 ರೂಪಾಯಿ ತೆಗೆದ್ರು ನಮಗಿನ್ನ 440 ರೂಪಾಯಿ 30 ರೂಪಾಯಿ ಮಿಗುತ್ತೆ. ಅದು ನಮ್ಮ ಒಂದು ದಿವಸ ಸಂಪಾದನೆ ಅಂತ ಹೇಳ್ಬೋದು. ಇದು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮಗುನ ಹಾಗೆ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ನಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ. ಆ್ಯಂಡ್ ನಾವು ಕೂಡ ಒಂದು ಸಣ್ಣ ಅರ್ನಿಂಗ್ಸ್ ಮಾಡೋ ಥರನೂ ಅನಿಸುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನೀವೇನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ನೀವು ಬೇಬಿ ಕುಚ್ಚು ಮತ್ತು ಬೇಸಿಕ್ ಚೈನ್ನ ಹಾಕೋದನ್ನ ಕಲ್ತ್ಕೊಳ್ಳಿ ಸಾಕು. ನಿಮ್ಗೆ ಅದು ತಾನೇ ಏನಾದರೂ ಆರ್ಡ್ರ್ ಬರೋಕ್ಕೆ ಶುರು ಆದರೆ ಈ ಥರ ಬರೀ ಬೇಬಿ ಕುಚ್ಚು ಹಾಕಿ 2 ಸೀರೆ ಹಾಕ್ಕೊಟ್ರು ನಿಮ್ಗೆ ದಿನಕ್ಕೆ 500 ರೂಪಾಯಿ ಆಗಿಬಿಡುತ್ತೆ. ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಹಾಗಾಗಿ ನನ್ನ ಜೊತೆ ಅಪ್ಪು ಮಾತಾಡಿಕೊಂಡು ಹಾಗೆ ಅವ್ರ ಅಪ್ಪನ ಜೊತೆ ಮಲ್ಕೊಂಡ್ಬಿಟ್ಟ. ಪ್ರವೀಣ್ ಅವರು ಶಾಪಲ್ಲಿದ್ರಲ್ಲ, ಅವ್ರಿಗೂ ಸುಸ್ತಾಯಿತು, ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದು ಅವರು ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ, ಈಚೆ ಕಾಲಿಡೋಕ್ಕಾಗಲ್ಲ. ಅಷ್ಟೊತ್ತೊಳಗೆ ನಾನು ಕೂಡ ಒಂದು ಸೀರೆನ ಕಂಪ್ಲೀಟ್ ಮಾಡಿ ಕೊಟ್ಟೆ. ಈ ಥರ ಬೇಬಿ ಕುಚ್ಚು ಹಾಕಿ ಕೊಟ್ಟೆ. ಅಪ್ಪು ಕೂಡ ಅಷ್ಟೊತ್ತಿಗೆ ಎದ್ದ. ಅವರು ಮಾವಿನಕಾಯಿ ಇದನ್ನೆಲ್ಲ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ನನಗೆ. ಅಪ್ಪು ಅಂತೂ ಮಾವಿನಕಾಯಿನೇ ಬಿಡ್ತಾಯಿಲ್ಲ. ಇಲ್ಲಿ ಯಾರೋ ತೋಟದಲ್ಲಿ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ರು. ನೆನ್ನೆನೂ ಮುಗಿಸಿದ್ದಾನೆ ಅವನೇ, ಇವತ್ತು ಕೂಡ ಅವನೇ ತಿಂತಾಯಿದ್ದಾನೆ. ಅವನಿಗಂತೂ ಮಾವಿನ ಹಣ್ಣಿನ ಹಬ್ಬನೇ ಆಗಿಬಿಟ್ಟಿದೆ ಅವ್ನಿಗೆ, ಅಪ್ಪುಗಂತೂ. ಇವಾಗ ನಮ್ಮ ಇದರಲ್ಲೂ ಕೂಡ ಒಂದು ಮರ ಇದೆ, ಅದರಲ್ಲಿ ಇನ್ನೂ ಅಷ್ಟು ಹಣ್ಣೇ ಆಗಿಲ್ಲ, ಇನ್ನೂ ಕಾಯಿ ಥರ ಇದೆ. ಅದನ್ನು ಬೇಕಾದ್ರೆ ನಾವು ಕಿತ್ಬಿಟ್ಟು ಹಣ್ಣು ಮಾಡ್ಕೊಬೇಕು. ಆದರೆ ಇದು ನಮಗೆ ನಮ್ಮೂರಲ್ಲೇ ಮರ ಹಾಕಿದ್ರಲ್ವ, ಅವರು ಹಣ್ಣು ಮಾಡಿ ಕೊಟ್ಟಿದ್ದರು. ಸಕ್ಕತ್ತಾಗಿತ್ತು, ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಅವನಂತೂ ಹಬ್ಬ ಮಾಡಿಬಿಟ್ಟಿದ್ದಾನೆ ಇವತ್ತು. 2 ಸ್ಯಾರಿ ಹಾಕ್ತೆ, 3ನೇ ಸ್ಯಾರಿ ಹಾಕ್ತಾಯಿದ್ದೆ. ಅಲ್ಲಿ ಶಾಪ್ ಹತ್ರ ಹೋಗಿ ಹಾಕ್ತಾಯಿದ್ದೆ. ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಆಲ್ರೆಡಿ 4:15 ಆಗಿಬಿಟ್ಟಿದೆ. ಹಾಗಾಗಿ ಅಪ್ಪುಗೆ ತಿನ್ನಿಸ್ಬಿಟ್ಟು ನಾನು ಕೂಡ ಇವಾಗ ಊಟ ಮಾಡ್ತಾಯಿದ್ದೀನಿ. ಅದನ್ನು ಹಾಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಹೊಟ್ಟೆ ಹಸಿವು ಕೂಡ ಗೊತ್ತಾಗಲ್ಲ. ಹಾಗಾಗಿ ಇವಾಗ ಸ್ವಲ್ಪ ತಿನ್ಬಿಟ್ಟು ಇನ್ನೊಂದು ಸ್ಯಾರಿ ಇದೆ, ಹಾಗಾಗಿ ಅದನ್ನು ಹಾಕ್ಕೊಟ್ಬಿಟ್ಟು ಬಂದುಬಿಡ್ತೀನಿ. ಮನೇಲೇ ಹಾಕ್ತಾಯಿದ್ದೆ, ತಿರ್ಗಿ ಅಲ್ಲಿಗೆ ಹೋಗಿ ತಿರ್ಗಿ ಅಲ್ಲೇ ಕೂತ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವತ್ತು ಇಷ್ಟೊತ್ತಾಯಿತು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಮನೆ ಕೆಲಸ ಎಲ್ಲ ಇನ್ನೂ ಹಂಗೆ ಪೆಂಡಿಂಗಲ್ಲಿ ಉಳಿದಿದೆ. ಬೆಳಗ್ಗೆ ಎಲ್ಲ ಇಲ್ಲೇ ಕ್ರೋಶ ಆಗ್ತಾಯಿದ್ನಲ್ವ, ಕುಚ್ಚಾಗ್ತಾಯಿದ್ವಲ್ಲ, ಅದೆಲ್ಲ ಬಿದ್ದಿತ್ತು. ಹಾಗಾಗಿ ಕಸ ಗುಡಿಸೋಣ ಅಂತ ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಸಾಂಬಾರಿದೆ, ರೈಸ್ ಇಟ್ಟು ಇವತ್ತು ಊಟಕ್ಕೆ ಅದನ್ನೇ ಮಾಡ್ಕೊತೀನಿ. ಅವರು ಫುಲ್ ಅರ್ಜೆಂಟಾಗಿ ಇವತ್ತು ಆರ್ಡ್ರ್ ಕೊಡಲೇಬೇಕು ಅಂತ ಹೇಳ್ಬಿಟ್ರೆ ಫುಲ್ಲು ಟೆನ್ಷನಲ್ಲಿ ಹಾಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಈ ಥರ ಆವಾಗವಾಗ ಏನಾದರೂ ಸಣ್ಣ ಪುಟ್ಟ ಆರ್ಡ್ರುಗಳ್ನ ತೊಗೊಳ್ತಾಯಿದ್ದೆ. ಈ ಥರ ಮನೆ ಕೆಲಸ ಸ್ವಲ್ಪ ಹಿಂದೆ ಉಳಿದ್ಬಿಡುತ್ತೆ, ಪರವಾಗಿಲ್ಲ. ಅಪ್ಪು ಆಟಾಡ್ತಾ ಇದ್ದಾನೆ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಅದಕ್ಕೋಸ್ಕರ ಇವಾಗ ರೈಸ್ ಇಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 4 ಸ್ಯಾರಿ ಕೊಟ್ಟಿದ್ದರು, ಅದರಲ್ಲಿ 3 ನಾನು ಹಾಕ್ತೆ, ಇನ್ನೊಂದು ಅವರೇ ಹಾಕ್ಕೊಂಡ್ರು. ಟೈಮ್ ಆಗ್ಬಿಟ್ಟಿತ್ತು, ಅವರು ಕೊಡಲೇಬೇಕು ಇವತ್ತು ಅಂತ ಹೇಳಿದ್ದಕ್ಕೆ. ಸೊ ನನ್ನ ಜೊತೆನೇ ಕೂತ್ಕೊಂಡು ಅವರು ಹಾಕಿದ್ರು. ಸೊ ಅದನ್ನು ಆಯಿತು, ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು ನೋಡೋಣ, ಇನ್ನೂ ಒಂದು 2-3 ಜನಕ್ಕೆ ಹೇಳಿದ್ದೀನಿ ನಾನು. ಸೊ ಅವರು ಕೂಡ ಹೇಳಿದ್ದಾರೆ ಕೊಡ್ತೀವಿ, ಹಾಕಿ ಕೊಡಿ ಅಂತ ಹೇಳಿದ್ದಾರೆ. ನೋಡೋಣ ಇನ್ನೂ ಎಷ್ಟು ಆರ್ಡ್ರ್ಗಳು ಬರುತ್ತೆ ಅಂತ. ಈ ಥರ ಸಣ್ಣ ಪುಟ್ಟ ಆರ್ಡ್ರ್ಗಳನ್ನ ತೊಗೊಳೋದ್ರಿಂದ ನಮಗೂ ಕೂಡ ಸ್ವಲ್ಪ ಉಪಯೋಗ ಆಗುತ್ತೆ. ಆ್ಯಂಡ್ ಟೈಮ್ ಕೂಡ ವೇಸ್ಟ್ ಆಗೋಲ್ಲ ಅಂತ ಅಷ್ಟೇ. ಆಮೇಲೆ ಆರಿ ವರ್ಕ್ ಕಲಿಯೋದು ನಿಲ್ಲಿಸ್ಬಿಟ್ರಾ ಅಂತ ಕೇಳೋದಕ್ಕೆ ಹೋಗ್ಬಿಡಿ. ಹಾಗೆ ಆರಿ ವರ್ಕ್ನ ಕಲಿಯೋದು ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ರಿ. ಆರಿ ವರ್ಕ್ ಏನು ಕಲಿಯೋದು ನಿಲ್ಲಿಸಿಲ್ಲ, ಕಲಿತಾ ಇದ್ದೀನಿ. ಅದ್ರ ಜೊತೆ ಏನಾದರೂ ಈ ಥರ ಬೇಬಿ ಕುಚ್ಚು ಹಾಕೋದಕ್ಕೆ, ಕೆಲವೊಂದು ಕ್ರೋಶ ಕುಚ್ಚು ಹಾಕೋದಕ್ಕೆ ಏನಾದರೂ ಕೇಳಿದಾಗ ಹಾಕಿ ಕೊಡ್ತೀನಿ 1 ದಿವಸ 2 ದಿವಸ. ಅಪ್ಪೋ
ಸೊ ಈ ಥರ ಏನಾದರೂ ಸಡನ್ನಾಗಿ ಏನೋ ಆರ್ಡರ್ಗಳು ಸಿಕ್ತು ಅಂತ ಅಂದರೆ ಆವಾಗ ಹಾಕಿ ಕೊಡ್ತೀನಿ. ನೋಡೋಣ, ಇನ್ನೂ ಒಂದು 2-3 ಜನ ಹೇಳಿದ್ದಾರೆ ಕೊಡ್ತೀವಿ ಅಂತ, ಹಾಕಿ ಕೊಡ್ತೀನಿ ಅಷ್ಟೇ. ಈ ಥರ ಆವಾಗವಾಗ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಾಯಿದ್ರೆ ಸೊ ನಮಗೂ ಕೂಡ ಏನೋ ಒಂಥರ ಎನರ್ಜಿ ಇರುತ್ತೆ. ಹಾಗೆ ನೈಟು ನಾನು ರೈಸ್ಗೆ ಇಟ್ಬಿಟ್ಟು ಇಲ್ಲಿ ನೋಡ್ಬೋದು ಅಪ್ಪು ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ ಅದನ್ನೆಲ್ಲ ಜೋಡ್ಸೋಣ ಕೊಡು ಅಂತ ಹೇಳ್ತಾ ಇದ್ದೆ. ಅವನೇ ಒಂದೊಂದೇ ಎತ್ತು ಕೊಡ್ತಾ ಇದ್ದ ಅಪ್ಪು. ಈ ಥರ ಎಕ್ಸ್ಟ್ರಾ ಆರ್ಡ್ರುಗಳು ತೊಗೊಂಡಾಗ ಮನೆ ಕೆಲಸ ಅದೇ ನಾನು ಹೇಳಿದ್ನಲ್ವ ಹಿಂದೆ ಉಳಿದ್ಬಿಡುತ್ತೆ ಅಂತ. ಆ ಟೈಮಲ್ಲಿ ಅಪ್ಪು ಒಬ್ಬನೇ ಅವ್ನಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಈಚೆ ಕಳಿಸಲ್ಲ ಅಲ್ವ ನಾನು ಸಂಜೆ ಹೊತ್ತು, ಅವ್ನಿಗೆ ಹೇಳ್ತಾ ಇದ್ದೆ ಎತ್ಕೊಡು ನಾನೆಲ್ಲ ನೀಟಾಗಿ ಜೋಡಿಸ್ತೀನಿ ಅಂತ. ಅಪ್ಪು ಆ ವಿಷಯದಲ್ಲೆಲ್ಲ ಮುನ್ಸ್ಕೊಂಡು ಹೋಗೋದು, ನಾನು ಮಾಡಲ್ಲ ಅನ್ನೋದು ಆ ಥರ ಎಲ್ಲ ಮಾಡೋದೇ ಇಲ್ಲ. ಮಾಡಿ ಕೊಡ್ತಾನೆ ನನಗೆ, ಎತ್ಕೊಡ್ತಾನೆ ಒಂದೊಂದೇ ಕೈಯಲ್ಲಿ ನೀಟಾಗಿ ಎತ್ಕೊಡ್ತಾ ಇರ್ತಾನೆ. ಇವತ್ತು ನಾನು ಈ ಕೆಲಸ ಏನಿತ್ತಲ್ವ, ಕಸ ಗುಡಿಸೋದು, ಪಾತ್ರೆ ಜೋಡಿಸ್ಕೊಳ್ಳೋದು, ಕಿಚನ್ನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇಗೆ ನನಗೆ ಗಡಿಬಿಡಿ ಆಗಿಬಿಟ್ರೆ ಅಡುಗೆ ಮಾಡೋದಕ್ಕೂ ಮನಸ್ಸು ಬರೋಲ್ಲ, ಏನು ಮಾಡೋದಕ್ಕೂ ಮನಸ್ಸು ಬರೋಲ್ಲ. ಹಾಗಾಗಿ ಅದನ್ನೇ ಮಾಡ್ಕೊತಾ ಇದ್ದೆ ನಿಧಾನಕ್ಕೆ. ಅಪ್ಪು ನನಗೆಲ್ಲ ಎತ್ತಿ ಕೊಡ್ತಾಯಿದ್ದೆ. ಅದರಲ್ಲಿ ನೀರೇನಾದರೂ ಇದ್ದರೆ ಡಬ್ಬಿಕ್ಕಿದ್ದೀನಿ ಅಲ್ಲೊಂದು, ಅದಕ್ಕೆ ಹಾಕಿಬಿಟ್ಟು ಇದನ್ನು ಕೊಡ್ತಾಯಿದ್ದ. ನಾನು 2 ಬ್ರೇಷನ್ ಆಗುತ್ತೆ ಪಾತ್ರೆ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತೊಳೆದಿಟ್ರೆ 2 ಬ್ರೇಷನ್ ಪಾತ್ರೆ ಆಗಿರುತ್ತೆ ಕರೆಕ್ಟಾಗಿ. ಅದರಲ್ಲಿ ಒಂದನ್ನು ಖಾಲಿ ಮಾಡಾದ್ಮೇಲೆ ಇನ್ನೊಂದನ್ನು ಸೈಡಿಗೆ ಹೋಗಿ ಎತ್ಕೊಡ್ತಾ ಇದ್ದ. ಮಕ್ಕಳಿಗೆ ಕಿಚನಲ್ಲಿ ನಾವು ಬರಬಾರ್ದು, ನೀನು ಮಾಡಬಾರ್ದು ಅಂತ ಅವಾಯ್ಡ್ ಮಾಡೋದಕ್ಕೆ ಹೋಗಬಾರ್ದು. ಅದು ಗಂಡು ಮಕ್ಳಿಗೆ ಎಕ್ಸ್ಪೆಷಲಿ ನಾನು ಹೇಳೋದು, ಅವಾಯ್ಡ್ ಮಾಡೋದಕ್ಕೆ ಹೋಗಬಾರ್ದು, ಅವ್ರಿಗೆ ಹೇಳಬೇಕು. ಈ ಥರ ಸಣ್ಣ ಪುಟ್ಟದನ್ನ ಇವಾಗಿಂದನೇ ಅವ್ರಿಗೆ ರೂಢಿ ಮಾಡಿಕೊಂಡು ಹೋದರೆ ಅವರು ದೊಡ್ಡವರಾದಮೇಲೆ ಅಟ್ಲೀಸ್ಟ್ ನಾವಿಲ್ಲ ಅಂದ್ರೂ ಅವ್ರನ್ನ ಒಂದು ನೋಡ್ಕೊಳ್ಳೋವಂಥ ಕೆಪಾಸಿಟಿ ಅವ್ರಿಗೆ ಬರುತ್ತೆ. ಇವಾಗಿಂದನೇ ನಾವು ಚಿಕ್ಕ ಮಗು ಮಾಡ್ಸೋದು ಬೇಡ ಅಂದರೆ ಅವ್ರಿಗೆ ಆವಾಗ ನಾನು ಯಾಕೆ ಮಾಡಬೇಕು, ಮಾಡಲ್ಲ ಅನ್ನೋದು ಬಂದುಬಿಡುತ್ತೆ. ಹಾಗಾಗಿ ನಾನು ಅಪ್ಪನ ಯಾವುದೇ ಕೆಲಸಕ್ಕಾಗಲಿ, ಇವಾಗ ನಾನು ಕಸ ಗುಡಿಸ್ತಾ ಇದ್ರೂ ಅವ್ನು ಮ್ಯಾಟ್ ಎತ್ತಿ ಈಚೆ ಹಾಕೋದು, ಆಮೇಲೆ ಅಲ್ಲಿ ಏನಾದರೂ ಬಿದ್ದಿದ್ರೆ ಅದನ್ನ ಎತ್ತಿ ಕೊಡೋದು, ಈ ಥರದ್ದೆಲ್ಲ ಮಾಡ್ತಾನೆ. ಕೆಲವು ಸತಿ ಏನಾದರೂ ಅವನು ಹೊರಗಡೆ ಹೋಗಿಬಿಟ್ರೆ ಆವಾಗ ಕೊಡಲ್ಲ ಅಷ್ಟೇ. ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಊಟ ಮಾಡಿ ಸ್ವಲ್ಪ ಲೈಟಾಗಿ ಈಚೆಗಡೆ ಎಲ್ಲ ವಾಕಿಂಗ್ ಮಾಡ್ಕೊಂಡು ಬಂದೆ. ಹೀಗಿತ್ತು ಇವತ್ತಿನ ಒಂದು ಸಣ್ಣ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.